ಹಲೋ ಗಾಯ್ಸ್, ಇವತ್ತು ನಾವು ಹೆಲ್ದಿ ಆಗಿರುವಂತಹ ಚಾಕ್ಲೇಟ್ ಪೀನಟ್ ಬಟರ್ ಅನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ. ಇದು ತುಂಬ ಹೆಲ್ದಿ ಆಗಿರುವಂತಹ ರೆಸಿಪಿ ಕೂಡ ಹೌದು. ಮತ್ತು ಯಾರಿಗೆಲ್ಲ ವೇಟ್ ಗೇನ್ ಮಾಡಬೇಕು ಅಂತ ಆಸೆ ಇರುತ್ತೋ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ವಿಡಿಯೋ ಕೂಡ ಆಗುತ್ತೆ. ಯಾಕಂತ ಅಂದರೆ ಪೀನಟ್ ಬಟರ್ ನಮಗೆ ವೇಟ್ ಗೇನ್ ಮಾಡೋದಕ್ಕೆ ತುಂಬ ಹೆಲ್ಪನ್ನು ಮಾಡುತ್ತೆ. ಪೀನಟ್ ಬಟರ್ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ ಎಣ್ಣೆ, ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೇನೆ. ನಿಮ್ಗೆ ಬೇಕು ಅಂತಂದರೆ ಸಲಾಡ್ ಆಯಿಲ್ ಕೂಡ ತೊಗೊಳ್ಬೋದು, ಅಂದರೆ ರಿಫೈನ್ಡ್ ಆಯಿಲ್, ಪಾಮ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಕೂಡ ತೊಗೊಳ್ಬೋದು ನೀವು. ಈಗ 1 ಬೌಲಷ್ಟು, ಅಂದರೆ 1 ಬೌಲ್ ಅಂದರೆ ಹಾಫ್ ಬೌಲು ಪೀನಟ್ಟನ್ನು ತೊಗೊಂಡಿದ್ದೇನೆ, ಶೇಂಗಾನ ತೊಗೊಂಡಿದ್ದೇನೆ. ಅದಂತರ 1 ಕಪ್ಪು ಹನಿಯನ್ನು ತೊಗೊಂಡಿದ್ದೆ, ಜೇನುತುಪ್ಪ ತೊಗೊಂಡಿದ್ದೇನೆ. ನಿಮಗೆ ಬೇಕಾದರೆ ನೀವು ಬೆಲ್ಲ ಕೂಡ ತೊಗೊಳ್ಬೋದು. ಬೆಲ್ಲ ಅಂತಂದರೆ ಗಟ್ಟಿ ಬೆಲ್ಲ ಬರುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಬಟ್ ನಾನು ಇಲ್ಲಿ ಜೇನುತುಪ್ಪ ತೊಗೊಂಡಿದ್ದೇನೆ. ಮತ್ತು 1 ಕಪ್ ಅಂದರೆ ನಾನು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೇನೆ. ಈ ಚಾಕ್ಲೇಟ್ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಪೀನಟ್ ಬಟರ್ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ಶೇಂಗಾವನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಕಪ್ಪು ಮತ್ತು ಕೆಂಪಗಾಗಿ ಚಿಟಿ ಅನ್ನೋ ತನಕ ಇದನ್ನು ಹುರ್ಕೊಳ್ತಾ ಇರ್ಬೇಕು, ಫ್ರೈ ಮಾಡಬೇಕು. ಸೊ ಈಗ ಇರೋ ಶೇಂಗಾವನ್ನು ಒಂದು ವೈಟ್ ಕಲರ್ ಕ್ಲಾತ್ಸ್ ತೊಗೊಂಡು ಅದ್ರ ಒಳಗಡೆ ಈ ಥರ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇದರಲ್ಲಿರೋ ಸಿಪ್ಪೆಯನ್ನು ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೊತ ಸಿಪ್ಪೆಯನ್ನು ತೆಗಿಬೇಕು ಅದರದ್ದು. ಯಾಕಂದರೆ ಇದು ತುಂಬ ಬಿಸಿಯಾಗಿರೋದ್ರಿಂದ ಸ್ವಲ್ಪ ಬಿಸಿಯಾಗಿರಬೇಕಿದ್ರೆ ಇದ್ರ ಸಿಪ್ಪೆಯನ್ನು ತೆಗಿ. ಸೊ ಇವಾಗ ಇದು ನೋಡಿ, ಈ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಇಲ್ಲಿ ತನಕ ನೀವು ಅದನ್ನು ಚೆನ್ನಾಗಿ ಉಜ್ಜಬೇಕು. ಸೊ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ಈ ಥರ ಬಾಯಿಂದ ಸಿಪ್ಪೆ ಅದನ್ನು ಹೊರಗಡೆ ಹಾಕಬೇಕು. ಏನು ಸಿಪ್ಪೆ ಉಳಿದಿದೆಯೋ ಅವೆಲ್ಲ ಹಾರಿ ಹೋಗುತ್ತೆ. ಫ್ರೈ ಮಾಡಬೇಕು. ನಂತರ ಈ ಥರ ಕಾಣಿಸುತ್ತೆ. ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಳ್ಬೇಕು. ನಂತರ ಈ ಥರ ಕಾಣಿಸುತ್ತೆ. ಸೊ ಈ ಥರ ಪೌಡರ್ ಥರ ಮಿಶ್ರಣ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಚಾಕ್ಲೇಟನ್ನು ಹಾಕಿ ಮತ್ತೆ ಬೇಯಿಸ್ಕೊಳ್ಬೇಕು. ಚಾಕ್ಲೇಟ್. ಸೊ ಈ ಥರ ಪೌಡರ್ ಥರ ಮಿಶ್ರಣ ಆದ ತಕ್ಷಣ ಪೌಡರ್ ಮಾಡ್ಕೊಂಡಿರೋದಕ್ಕೆ ನಾವು ಚಾಕ್ಲೇಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಈಗ ಇದಕ್ಕೆ ಕೋಕೋನಟ್ ಆಯಿಲ್ ಅಥವಾ ಸಲಾಡ್ ಆಯಿಲನ್ನು ಹಾಕಬೇಕು. ಅದಾದ ನಂತರ ಜೇನುತುಪ್ಪ ಸಿಹಿಗೋಸ್ಕರ, ಅಥವಾ ನೀವು ಬೆಲ್ಲವನ್ನು ಹಾಕ್ಕೊಂಡ್ರೂ ನಡೆಯುತ್ತೆ. ಇದನ್ನು ರುಬ್ಕೊಳ್ಬೇಕು. ಸೊ ಈಗ ಈ ಮಿಶ್ರಣಕ್ಕೆ ಒಂದು ಪೌಡರ್ ಮಾಡ್ಕೊಂಡಿರೋದಕ್ಕೆ ನಾವು ಚಾಕ್ಲೇಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಈಗ ಇದಕ್ಕೆ ಇವಾಗ ಮಿಕ್ಸ್ ಎಲ್ಲ ಮಾಡಿದ ತಕ್ಷಣ ಈ ಥರ ಕಾಣಿಸುತ್ತೆ. ಈ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಅದನ್ನು ರುಬ್ಕೊಳ್ಬೇಕು. ಇದನ್ನು ಬ್ರೆಡ್ಡಿಗೆಲ್ಲ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ವೆರಿ ಹೆಲ್ದಿ ಕೂಡ. ಇದರಿಂದ ನೀವು ವೇಟ್ ಗೇನ್ ಮಾಡಬೇಕು ಅಂತ ಇರೋರು ಈಸಿಲಿ ವೇಟ್ ಗೇನ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇದನ್ನು ನೀವು ದೋಸೆ ಕೂಡ ಯೂಸ್ ಮಾಡ್ಬೋದು, ಚಪಾತಿ ಕೂಡ ಯೂಸ್ ಮಾಡ್ಬೋದು. ವೆರಿ ಹೆಲ್ದಿ ಕೂಡ ಇದು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವ್ರೇನಾದರೂ ಬೇಡ ಅಂದರೆ ಕೂಡ ಇದನ್ನು ತಿನ್ಬೋದು. ಸೊ ಹೆಲ್ದಿ ಆಗಿರುವಂಥ ಪೀನಟ್ ಬಟರ್ ರೆಡಿ ಆಗಿದೆ. ಇದು ಚಾಕ್ಲೇಟ್ ಪೀನಟ್ ಬಟರ್. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಕೆಳಗಡೆ ಕಾಣಿಸ್ತಾ ಇರುವ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಿಮಗೆ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಥ್ಯಾಂಕ್ ಯು.